ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಈಗಾಗಲೇ ಹೇಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಮತದ ಹೊಗೆ ಆಡ್ತಾ ಇದೆ. ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ಸ್ ಸಲ್ಲಿಸ್ತಾ ಇದ್ರು. ಹಾಗಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು 1-to-1 ಮೀಟಿಂಗ್ ಮಾಡಿದ್ರು. ಮೊದಲ ಹಂತದಲ್ಲಿ ನಿನ್ನೆ ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ 1-to-1 ಚರ್ಚೆ ಮಾಡಿದ್ರು. ನಿನ್ನೆ ಲಿಖಿತವಾಗಿ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಅವರು ದಾಖಲಿಸಿಕೊಂಡಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಏನು ಉತ್ತರ ಬಂತು ಅದನ್ನ ಟೈಪಿಸ್ಟ್ ಮುಖಾಂತರ ಪಕ್ಕದಲ್ಲೇ ಕಂಪ್ಯೂಟರ್ ಟೈಪಿಸ್ಟ್ ಅನ್ನ ಕೂರಿಸ್ಕೊಂಡು ಅವ್ರು ಏನು ಹೇಳ್ತಾರೋ ಅದಕ್ಕೆ ರಿಯಾಕ್ಷನ್ ಅನ್ನ ಟೈಪ್ ಮಾಡ್ಕೊಂಡಿದ್ದಾರೆ. ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಉಸ್ತುವಾರಿಗಳು. ಆಮೇಲೆ ಶಾಸಕರಿಗೆ ಏನೇನು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವನ್ನ ಹೈಕಮಾಂಡ್ಗೆ ತಿಳಿಸ್ತಾರೆ. CLP ಸಭೆ ಆದಮೇಲೆ ಆ CLP ಸಭೆಗಳಲ್ಲಿ ಕೊಟ್ಟಂತಹ ಅಹವಾಲನ್ನ ಕಸದ ಬುಟ್ಟಿಗೆ ಹೋಗ್ತಾ ಇತ್ತು. ಆದರೆ ಈ ಬಾರಿ ಬೇಡಿಕೆಗಳು ಈಡೇರೋ ವಿಶ್ವಾಸದಲ್ಲಿ ನಾವಿದ್ದೀವಿ ಅಂತ ಶಾಸಕರು ಹೇಳಿದರು. ಸುರ್ಜೇವಾಲಾ ಅವರ ಜೊತೆಗೆ ನಾವು ಮುಕ್ತವಾಗಿ ಮಾತನಾಡಿದ್ದೀನಿ ಅಂತೇಳಿ ಈ 1-to-1 ಮೀಟಿಂಗ್ ಆದ ನಂತರ ಶಾಸಕರು ರಿಯಾಕ್ಷನ್ ಅನ್ನ ಕೊಟ್ಟರು. ಹಾಗಾದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ? ಅಸಮಾಧಾನಿತರ ಸಂಖ್ಯೆ ಅಥವಾ ಅಸಮಾಧಾನ ಶಮನವಾಗುತ್ತಾ ಇಲ್ಲಿಗೆ? ಮತ್ತೆ ರಿಪೀಟ್ ಆಗೋದಿಲ್ವಾ? ಗೊತ್ತಿಲ್ಲ. ಬಟ್ 1-to-1 ಚರ್ಚೆ ಮಾತ್ರ ಆಗಿದೆ. ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರಿಗೆ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ತಮ್ಮ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಲ್ಲ ಅನ್ನುವಂಥ ಆರೋಪಗಳನ್ನು ಒಂದಷ್ಟು ಜನ ಮಾಡಿದ್ರು. ಸೊ ಅದರ ಬಗ್ಗೆಯೂ ಕೂಡ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಟೈಪ್ ಮಾಡ್ಕೊಳ್ಳೋದಲ್ಲದೆ ಪಕ್ಕದಲ್ಲೇ ಸುರ್ಜೇವಾಲಾ ಅವರ ಪಕ್ಕದಲ್ಲೇ ಒಬ್ಬರು ಟೈಪಿಸ್ಟನ್ನು ಇಟ್ಕೊಂಡಿದ್ರು. ಅವರು ಸುರ್ಜೇವಾಲಾ ಅವರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಶಾಸಕರಿಂದ ಏನು ಉತ್ತರ ಸಿಕ್ತು ಅನ್ನೋದನ್ನು ಟೈಪ್ ಮಾಡ್ಕೊಂಡಿದ್ದಾರೆ. ಅದನ್ನು ಸುರ್ಜೇವಾಲಾ ಅವರು ವಾಪಸ್ ಹೋಗಿ ಹೈಕಮಾಂಡ್ಗೆ ಕೊಡ್ತಾರೆ. ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅಮಿತ್ ಶಾ, ಮೋದಿ ಸೇರಿದಂತೆ ನಾಯಕರುಗಳಿಗೆ ಕೊಡ್ತಾರೆ. ಆಮೇಲೆ ಏನು ಡಿಸೈಡ್ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಬಟ್ ಪ್ರಶ್ನೆ ಏನು ಅಂತಂದರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅನ್ನೋದು. ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ಅಸಮಾಧಾನದ ಹೊಗೆ ಆಡ್ತಾ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಕೊಟ್ಟು ಬಾಯಿ ಮುಚ್ಕೊಂಡು ಇರಬೇಕು, ಯಾರು ಓಪನ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತಂದಿದ್ರು. ಈಗ ಮತ್ತೆ ರಿಪೀಟ್ ಆಯಿತು. ಸುರ್ಜೇವಾಲಾ ಅವರು ಬಂದಿದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತಾ ಅನ್ನೋದನ್ನು ಕಾದು ನೋಡಬೇಕು.